ಚಿತ್ರದುರ್ಗದಲ್ಲಿ ವಿಷಯಾಧಾರಿತ ಮತಗಟ್ಟೆನ ಕೋಟೆ ಮಾದರಿಯಲ್ಲಿ ನಿರ್ಮಿಸಲಾಗಿದೆ. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ 5 ಕಡೆ ಥೀಮ್ ಬೇಸ್ಡ್ ಮತಗಟ್ಟೆಯನ್ನ ನಿರ್ಮಾಣ ಮಾಡಲಾಗಿದೆ. ಚಿತ್ರದುರ್ಗದ ಸರಸ್ವತಿ ಲಾ ಕಾಲೇಜಿನಲ್ಲಿರುವಂತಹ ಮತಗಟ್ಟೆ ಸಂಖ್ಯೆ 226ರಲ್ಲಿ ನಿರ್ಮಾಣ ಮಾಡಿರುವಂತಹ ಕಲ್ಲಿನ ಕೋಟೆ ಮಾದರಿಯ ವಿಷಯಾಧಾರಿತ ಮತಗಟ್ಟೆ ಮತದಾರರನ್ನ ಆಕರ್ಷಿಸುತ್ತಿದೆ. ಲೋಕಸಭಾ ಚುನಾವಣೆಗೆ ಕ್ಷಣಗಣನೆ ಶುರುವಾಗಿದೆ. ಹೀಗಾಗಿ ಕೋಟೆನಾಡು ಚಿತ್ರದುರ್ಗದಲ್ಲೂ ಕೂಡ ಮತದಾನದ ಸರಾಸರಿಯನ್ನು ಹೆಚ್ಚಳ ಮಾಡೋದಕ್ಕೆ ಚಿತ್ರದುರ್ಗದ ಸ್ವೀಪ್ ಸಮಿತಿ ಒಂದು ವಿಶೇಷವಾದ ಪ್ರಯತ್ನ ಮಾಡಿರುವಂಥದ್ದು. ಈಗ ನಾವು ಕಾಣಬಹುದು, ಚಿತ್ರದುರ್ಗ ನಗರದಲ್ಲಿ ವಿಶೇಷವಾದಂತಹ ವಿಷಯಾಧಾರಿತ ಮತಗಟ್ಟೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಈ ಒಂದು ವಿಷಯಾಧಾರಿತ ಮತಗಟ್ಟೆಗಳು ಪ್ರಮುಖವಾಗಿ ಚಿತ್ರದುರ್ಗ ಅಂದ್ರೆ ಎಲ್ರಿಗೂ ನೆನಪಾಗೋದು 7 ಸುತ್ತಿನ ಕೋಟೆ. ಹೀಗಾಗಿ ಮತದಾನ ಮಾಡುವಲ್ಲಿ ಬರುವಂತಹ ಮತದಾರರನ್ನು ಆಕರ್ಷಿಸುವ ಉದ್ದೇಶದಿಂದ ಚಿತ್ರದುರ್ಗ ನಗರದಲ್ಲಿ 5 ವಿಷಯಾಧಾರಿತ ಮತಗಟ್ಟೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಚಿತ್ರದುರ್ಗ ನಗರದ ಸರಸ್ವತಿ ಲಾ ಕಾಲೇಜು ಬಳಿ ಮತಗಟ್ಟೆ ಸಂಖ್ಯೆ 226ರಲ್ಲಿ ಒಂದು ವಿಶೇಷವಾದ 7 ಸುತ್ತಿನ ಕೋಟೆ ಮಾದರಿಯನ್ನು ನಿರ್ಮಾಣ ಮಾಡಲಾಗಿದೆ. ಈ ಮುಖಾಂತರವಾಗಿ ಮತದಾರರನ್ನು ಆಕರ್ಷಿಸುವಂತ ಪ್ರಯತ್ನವನ್ನ ಇಲ್ಲಿನ ಅಧಿಕಾರಿಗಳು ಮಾಡಿದ್ದಾರೆ. ಒಟ್ಟಾರೆ ಏನಂತಂದ್ರೆ ಚಿತ್ರದುರ್ಗ ನಗರದಲ್ಲಿ 5 ಮತಗಟ್ಟೆಗಳು ಈ ರೀತಿಯ ವಿಷಯಾಧಾರಿತ ಮತಗಟ್ಟೆಗಳಿದ್ದು ಯಾವ ರೀತಿ ಉದ್ದೇಶದಿಂದ ಮತ್ತು ಏನಕ್ಕೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಇಲ್ಲಿನ ನಗರದಂತ ಶಿವ ಸಮಿತಿ ಸದಸ್ಯರಾದಂತಹ ಪೌರಾಯುಕ್ತರು ರೇಣುಕಾ ಮೇಡಮ್ ಇದ್ರೆ ಅವ್ರನ್ನ ನಾನು ಮಾತನಾಡಿಸ್ತೀನಿ. ಮೇಡಮ್ ನಮಸ್ತೆ. ಈಗ ಚಿತ್ರದುರ್ಗ ನಗರದಲ್ಲಿ ಎಷ್ಟು ಮತಗಟ್ಟೆಗಳು ಇದ್ದಾವೆ ಮತ್ತು ಈ ಒಂದು ಉದ್ದೇಶ ಯಾಕೆ ಬಂತು ಮೇಡಮ್? ಚಿತ್ರದುರ್ಗ ನಗರ ವ್ಯಾಪ್ತಿಯಲ್ಲಿ 129 ಮತಗಟ್ಟೆಗಳಿದ್ದಾವೆ. ಅದರಲ್ಲಿ 5 ವಿಶೇಷವಾಗಿ ಮಾಡೋಣ ಅನ್ನೋ ಒಂದು ಕಾನ್ಸೆಪ್ಟ್ ಇಂದ ಈ ತರ ಮಾಡಿದ್ದೀವಿ. ಅದರಲ್ಲಿ ನಿಮ್ಗೆಲ್ಲ ಗೊತ್ತಿದೆ, ಚಿತ್ರದುರ್ಗ ಅಂತಂದ್ರೆ ಕೋಟೆ ಫೇಮಸ್ ಆಗಿದೆ. ಹಂಗಾಗಿ ನಾವು ಥೀಮ್ ಬೇಸ್ಡ್ ಬೇರೆ ಸಬ್ಜೆಕ್ಟ್ ನೋಡಿ ಮಾಡೋದಕ್ಕಿಂತ ಕೋಟೆನೇ ಮಾಡೋಣ ಅಂತ ಅಂದ್ಬಿಟ್ಟು ಈ ಸರಸ್ವತಿ ಲಾ ಕಾಲೇಜನ್ನ ತಗೊಂಡು 226 PS ನಂಬರ್ ಇದೆ, ಇದನ್ನ ನಾವು ಮಾಡಿದ್ದೀವಿ. ಇದೇ ತರ ಸಖಿ ಬೂತ್ ಸಹ ಮಾಡಿದ್ದೀವಿ, ಪಿಂಕ್ ಕಲರ್ ಪೇಂಟ್ ಎಲ್ಲ ಮಾಡಿಸಿ. PWD ಮಾಡಿದ್ದೀವಿ, ಮತ್ತೆ ಯೂತ್ ಬೂತ್ ಮಾಡಿದ್ದೀವಿ. ಅಂದ್ರೆ ಇದರೆಲ್ಲ ಉದ್ದೇಶ ಏನಂದ್ರೆ ಸಾರ್ವಜನಿಕರು ಮತವನ್ನ ಚಲಾಯಿಸಲಿ, ತಮ್ಮ ಹಕ್ಕು ಮತದಾನದ ಮೂಲಕ ತಮ್ಮ ಹಕ್ಕನ್ನ ಚಲಾಯಿಸಲಿ ಅನ್ನೋ ಉದ್ದೇಶದಿಂದ ಮತ್ತೆ ಮತದಾನದ ಪ್ರಮಾಣವನ್ನ ಹೆಚ್ಚಿಸುವ ಉದ್ದೇಶದಿಂದ ಮಾಡಿದ್ದೀವಿ. ಒಟ್ಟಾರೆ ಏನಂತಂದ್ರೆ ಚಿತ್ರದುರ್ಗ ನಗರದಲ್ಲಿ ಮತದಾನದ ಜಾಗೃತಿ ಹಾಗೂ ಮತದಾನದ ಸರಾಸರಿಯನ್ನು ಹೆಚ್ಚಳ ಮಾಡುವ ಉದ್ದೇಶದಿಂದ ಚಿತ್ರದುರ್ಗ ನಗರದಲ್ಲಿ ಒಂದು ವಿಶೇಷವಾದಂತಹ ವಿಷಯಾಧಾರಿತ ಮತಗಟ್ಟೆಗಳನ್ನು ಚಿತ್ರದುರ್ಗದ ಸ್ವೀಪ್ ಸಮಿತಿ ಸದಸ್ಯರು ಮಾಡಿರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ಚಿತ್ರದುರ್ಗದ ಮತದಾರರು ಕೂಡ ಜಾಗೃತರಾಗಿ ಮತದಾನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಎಂಬ ಉದ್ದೇಶ ಮಾಡಿರುವಂತಹ ಈ ಒಂದು ಮತಗಟ್ಟೆ ಚಿತ್ರದುರ್ಗ ಜನರ ಗಮನ ಸೆಳೆಯುತ್ತಿದೆ ಅಂತ ಹೇಳ್ಬೋದು. ಒಟ್ಟಾರೆ 7 ಸುತ್ತಿನ ಕೋಟೆ ವಿಷಯಾಧಾರಿತ ಮತಗಟ್ಟೆ ನಿಜವಾಗ್ಲೂ ಕೂಡ ಆಕರ್ಷಣೀಯವಾಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಅರ್ಜುನ್ ಜೊತೆ ಸಿದ್ದರಾಜು, ಪಬ್ಲಿಕ್ ಟಿವಿ, ಚಿತ್ರದುರ್ಗ.